ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ ಇವತ್ತಿನ ಲಾಗಲ್ಲಿ ಬರೀ ನಮ್ಮ ಪುಟಾಣಿ ಲಕ್ಕಿ ಚಿಕ್ಕ ಮರಿ ಇದ್ದಾಗ ಹೇಗಿತ್ತು ಅಂತ ಎಲ್ಲ ವೀಡಿಯೋಸ್ ಫಸ್ಟ್ ಡೇ ಬಂದಿರುವಾಗ ಏನೆಲ್ಲ ಮಾಡ್ತಾಯಿತ್ತು ಅಂತ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಯಾವ ಥರ ಮಲಗುತ್ತೆ, ಯಾವ ಥರ ಇದೆ ನೋಡಿ, ಸೇಮ್ ದೊಡ್ಡದಾದ್ಮೇಲೂ ಅದೇ ರೀತಿಯೇ ಇದೆ ಅದು. ಇದು ಎಲ್ಲ 45 ಡೇಸ್ ಓಲ್ಡ್ ಇದ್ದಾಗ, ಅಂದರೆ ಮನೆಗೆ ಬಂದು ಒಂದು 2 ದಿನದ ವೀಡಿಯೋಸ್ ಮಾತ್ರ ಶೇರ್ ಮಾಡ್ತಾಯಿದ್ದೀನಿ. ಎಲ್ಲ ಆಲ್ಮೋಸ್ಟ್ ಲಾಸ್ಟ್ 2-3 ವೀಡಿಯೋಸಿಂದ ಚಿಕ್ಕ ಮರಿ ಇದ್ದಾಗ ಫಸ್ಟ್ ಡೇ ಬಂದಾಗ ಏನೆಲ್ಲ ಮಾಡ್ತಾಯಿತ್ತು ಅಂತ ಶೇರ್ ಮಾಡ್ತಾಯಿದ್ದೆ. ನೋಡಿ, ಕಾಟ್ ಮೇಲೆ ಹತ್ತೋದಕ್ಕೆ ಇಷ್ಟು ಟ್ರೈ ಮಾಡ್ತಾ ಇರ್ತಿತ್ತು, ಅಂದರೆ ಫುಲ್ಲು ಜಂಪ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿತ್ತು ಯಾವಾಗ್ಲೂ. ಇಲ್ಲ ಅಂದರೆ ಕೆಳಗಡೆ ನಮ್ಮ ಕೈ ಕಾಲು ಏನಾದರೂ ಸಿಕ್ಕರೆ ಮುಗೀತು, ಫುಲ್ಲು ಕಚ್ಚೋದು. ಯಾರ್ಯಾರಿಗೆಲ್ಲ ನಾಯಿ ಮರಿ ಸಾಕಿರ್ತೀರ ಅವ್ರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಇಷ್ಟು ಜೋರಾಗಿ ಕಚ್ಚುತ್ತೆ ಅಂದರೆ ಇದು ಪೆಟ್ಟು ಸಿಕ್ಕಾಪಟ್ಟೆ ಜೋರಾಗಿ ಕಚ್ಚುತ್ತೆ. ಸಣ್ಣ ಮರಿ ಇದ್ದಾಗ ಸ್ವಲ್ಪ ಎತ್ಕೊಂಡು ಆಟ ಆಡ್ಸೋಣ ಅಂದರೆ ಆಟ ಆಡ್ಸೋದಕ್ಕೆ ಆಗಲ್ಲ, ಅಷ್ಟು ಕಚ್ಚುತ್ತೆ. ಅಂದರೆ ಅದ್ರ ಜೊತೆಗೆ ಇನ್ನೊಂದೆರಡು ಮರಿಗಳಿದ್ದರೆ ಅದು ಅಷ್ಟು ಕಚ್ಚಲ್ಲ, ಅವುಗಳೇ ಆಟ ಆಡ್ಕೊಳ್ತಾ ಇರುತ್ತೆ. ನೋಡಿ, ಕಾಟ್ ಮೇಲೆ ನಾನು ಕುತ್ಕೊಂಡಿದ್ದೀನಿ, ಅದು ಕಾಟ್ ಹತ್ತೋದಕ್ಕೆ ಇಷ್ಟು ಟ್ರೈ ಮಾಡ್ತಾಯಿದೆ ಅಂದರೆ ಎವ್ರಿ ಡೇ ಅದಕ್ಕೆ ಅದೇ ಕೆಲಸ, ಹೇಗಾದರೂ ಮಾಡಿ ಮೇಲೆ ಹತ್ತಬೇಕು ಅಂತ. ನಾವು ಪಾಪ ಬಿಡು ಅಂತ ಹತ್ತಿಸ್ಕೊಂಬಿಟ್ರೆ ಏನು ಮಾಡೋದು ಅಂದರೆ ಕೆಳಗಡೆ ತುದಿಗೆ ಎಲ್ಲಿರುತ್ತಲ್ವ ಪಟ್ಟಂತ ಹೋಗಿ ಜಂಪ್ ಮಾಡ್ಕೊಂಬಿಡೋದು. ಹಾಗಾಗಿ ಮೇಲೆ ಹತ್ತಿಸ್ತಾನೇ ಇರಲಿಲ್ಲ. ಮೇಲೆ ಹೋಗಿ ಎಲ್ಲಾದರೂ ಕೆಳಗೆ ಬಿದ್ದುಬಿಡುತ್ತೆ ಅಂತ. ಆದರೆ ಕೆಳಗಡೆ ಬಿಟ್ಟರೆ ಮೇಲೆ ಹತ್ತಬೇಕು ಅಂತ ಟ್ರೈ ಮಾಡ್ತಾ ಇರ್ತಿತ್ತು ಪದೇ. ಹತ್ತೋದಕ್ಕೆ ಆಗ್ತಾ ಇರಲಿಲ್ಲ. ಇವಾಗ ದೊಡ್ಡದಾಗಿದೆ ಅಲ್ವ, ಸೆಕೆಂಡಲ್ಲಿ ಜಂಪ್ ಮಾಡಿಬಿಡುತ್ತೆ. ಎಷ್ಟು ಚೆನ್ನಾಗಿ ಜಂಪ್ ಮಾಡುತ್ತೆ ಅಂದರೆ ಗೊತ್ತೇ ಆಗಲ್ಲ. ನಾವು ಹೇಗೆ ಸ್ಟೆಪ್ಸ್ ಹತ್ತುತ್ತೀವಲ್ವ ಆ ಥರ ಇಷ್ಟು ಹೈಟಲ್ಲಿ ಇರೋದನ್ನು ಜಸ್ಟ್ ಹಿಂಗೆ ಒಂದು ಸ್ಟೆಪ್ ಹತ್ತೋ ಥರ ಮಾಡಿಬಿಡುತ್ತೆ. ಚಿಕ್ಕ ಮರಿ ಇದ್ದಾಗ ನೋಡಿ, ಸ್ವಲ್ಪ ಓಡಾಡೋದು, ಅದಕ್ಕೆ ಕೈಗೆ ಸಿಗದಿರೋ ಥರ ಓಡಾಡಬೇಕಿತ್ತು. ಕೈಗೆ ಸಿಕ್ವಿ ಅಂದರೆ ನೆಲದ ಮೇಲೆ ಕಾಲಿಟ್ಟರೆ ಕಾಟಿಂದ ಫುಲ್ ಹಾಕಿ ಕಾಲನ್ನ ಬಟ್ಟೆನ ಹಿಡ್ಕೊಂಬಿಡ್ತಿತ್ತು. ನನ್ನ ಬಟ್ಟೆಗಳನ್ನಂತೂ ಎಷ್ಟು ಹರಿದು ಹಾಕಿದೆ ಅಂದರೆ ನಮ್ಮ ಲಕ್ಕಿ ಲಾಂಗ್ ಇದು ಏನು ಕುರ್ತಾಸ್ ಬರುತ್ತೆ ಅಲ್ವಾ, ಕುರ್ತಾ ಅಲ್ಲ ಏನು ಹೇಳ್ತಾರೆ, ಅನಾರ್ಕಲಿ ಡ್ರೆಸ್ ಅಂತ ಹೇಳ್ತೀವಲ್ವ, ಆ ಥರ ಫುಲ್ ಲಾಂಗ್ ಡ್ರೆಸ್ನ ಹಾಕ್ಕೊಂಡಿರ್ತಿದ್ದೆ. ಅದು ಸಿಕ್ಬಿಡ್ತಿತ್ತು ಅದಕ್ಕೆ. ಒಂದು ಸರಿ ಹಿಡ್ಕೊಳ್ತು ಅಂದರೆ ಫುಲ್ಲು ಕಚ್ಚಿಬಿಡ್ತಾ ಇತ್ತು. ಎಷ್ಟು ಅಂದರೆ ಹರಿದೋಗ್ಬಿಡ್ತಾ ಇತ್ತು ಬಟ್ಟೆ, ಆ ಥರ ಹಿಡ್ಕೊಳ್ತಾ ಇತ್ತು. ಆ ಥರ ಎಷ್ಟು ಬಟ್ಟೆ ಹರಿದೋಗಿದೆ ನಂದು. ಆಮೇಲೆ ನೋಡಿ, ಅದಕ್ಕೆ ಕಚ್ಚೋದಕ್ಕೆ ಏನಾದರೂ ಒಂದು ಕೊಡ್ತಾ ಇರಬೇಕು. ಟಾಯ್ಸ್ನೆಲ್ಲ ಅದು ಚಿಕ್ಕ ಮರಿ ಇದ್ದಾಗ ಅಷ್ಟು ಇಷ್ಟಪಡಲ್ಲ. ಅದಕ್ಕೆ ಬಾಲ್ ಮತ್ತು ಬೋನ್ ಶೇಪಲ್ಲಿ ಒಂದು ಟಾಯ್ ಸಿಗುತ್ತೆ, ಅದನ್ನು ಕೊಟ್ಟರೆ ಅದೇನೋ ಅಷ್ಟು ಇಷ್ಟಪಡ್ತಾ ಇರಲಿಲ್ಲ. ಅದಕ್ಕೆ ಕಚ್ಚೋದಕ್ಕೂ ಏನಾದರೂ ಬೇಕು, ಅದಕ್ಕೆ ಹಲ್ಲು ಆವಾಗ ಗ್ರೋ ಆಗ್ತಿರುತ್ತಲ್ವ, ಅದಕ್ಕೆ ಆ ಥರ ಕಚ್ಚೋದೆಲ್ಲ ಮಾಡ್ತಾ ಇರುತ್ತೆ. ಅದಕ್ಕೆ ಸ್ವಲ್ಪ ಕ್ಯಾರೆಟ್ ಕೊಟ್ಟಿದ್ದೀವಿ. ಕ್ಯಾರೆಟ್ನೂ ಅಷ್ಟು ಇಷ್ಟಪಡಲ್ಲ ಇದು ನಮ್ಮ ಲಕ್ಕಿ. ಚಿಕ್ಕ ಮರಿ ಇದ್ದಾಗಿಂದ ಇವಾಗಲೂ ಅಷ್ಟೇ ಕ್ಯಾರೆಟ್ನ ಅಷ್ಟು ಇಷ್ಟಪಡಲ್ಲ. ಆದರೂ ಸ್ವಲ್ಪ ಕಚ್ಚಬೇಕನ್ಸಿದ್ರೆ ಕಚ್ಚಲಿ ಅಂತ ಕ್ಯಾರೆಟ್ ಆಟ ಆಡೋಕ್ಕೆ ಕೊಟ್ಟಿದ್ದು. ಸ್ವಲ್ಪ ಓಡೋದು, ಅದಕ್ಕೆ ಸ್ವಲ್ಪ ಸುಸ್ತಾಗ್ತಿತ್ತು ಅನಿಸುತ್ತೆ, ಅಷ್ಟೇ ಮಲಗೋದು ಮಾಡ್ತಾಯಿತ್ತು. ಆಮೇಲೆ ಇನ್ನೊಂದು ಒಂದಿಷ್ಟು ಅದಕ್ಕೆ ಅಭ್ಯಾಸಗಳನ್ನ ನಾವು ಮೊದಲಿಂದನೇ ಮಾಡಿಸಿರ್ಬೇಕು. ಇಲ್ಲ ಅಂದರೆ ಮುಂದೆ ದೊಡ್ಡದಾದಾಗ ಎಷ್ಟೊಂದು ತೊಂದರೆ ಅನಿಸ್ಬಿಡುತ್ತೆ. ಅವಾಗವಾಗ ಸ್ವಲ್ಪ ಸಮಯ ಅದನ್ನು 1 ಅವರ್ ಅದನ್ನ ಕಟ್ಟಬೇಕು, ಮತ್ತು ಒಂದೇ ಇರೋದಕ್ಕೆ ಬಿಡಬೇಕು ಎಲ್ಲಾದರೂ ರೂಮಲ್ಲಿ ಈ ಥರ. ಇಲ್ಲ ಅಂದರೆ ನಾವು ಅದನ್ನು ರೂಢಿ ಮಾಡಿಸ್ಲಿಲ್ಲ ಅಂದರೆ ಚಿಕ್ಕ ಮರಿ ಬಿಡು ನಡೆಯುತ್ತೆ ಅಂತ ಕಟ್ಟೋದಿಲ್ಲ, ಹಾಗೆ ನಮ್ಮ ಜೊತೆಲೇ ಇಟ್ಕೊಂಡ್ಬಿಡ್ತೀವಿ. ಯಾವಾಗಾದರೂ ನಾವು ಮನೆಯಿಂದ ಹೊರಗೆ ಹೋಗ್ಬೇಕಾಗಿ ಬರುತ್ತಲ್ವ, ಆವಾಗ ನೋಡಿ ಎಷ್ಟು ತೊಂದರೆ ಆಗುತ್ತಂದರೆ ಅದಕ್ಕೆ ಇರೋದಕ್ಕೆ ರೂಢಿನೇ ಮಾಡಿಸಿರಲ್ಲ ಒಂದೇ ಇರೋದಕ್ಕೆ. ಆಗ ಫುಲ್ ಟೆನ್ಷನ್ ತೊಗೊಂಡ್ಬಿಡುತ್ತೆ, ಕೂಗುತ್ತೆ ಜೋರಾಗಿ, ಕಟ್ಟಿದ್ರೂ ಇಷ್ಟಪಡಲ್ಲ. ಹಾಗೆ ಆಮೇಲೆ ಒಂದೇ ಬಿಟ್ವಿ ಅಂದರೆ ಟೆನ್ಷನ್ ಥರ ತೊಗೊಳುತ್ತೆ. ಹಾಗಾಗಿ ಅದಕ್ಕೆ ಮೊದಲೇ ನಾವು ರೂಢಿ ಮಾಡಿಸಿರ್ಬೇಕು. ಅವಾಗವಾಗ ಯಾವಾಗಲೂ ಪಕ್ಕದಲ್ಲೇ ಇಟ್ಕೊಂಡು, ನಾನು ಹಾಗೆ ಮಾಡ್ತಾಯಿದ್ದೆ, ಯಾವಾಗಲೂ ನನ್ನ ಜೊತೆಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಒಂದೇ ಇರೋದಕ್ಕೆ ರೂಢಿನೂ ಮಾಡಿಸಿಲ್ಲ. ಮೋಸ್ಟ್ ಆಫ್ ದ ಟೈಮ್ ಹೊರಗೆ ಹೋಗುವಾಗ ಕೂಡ ಅದನ್ನು ಗಾಡೀಲಿ ಕರ್ಕೊಂಡು ಹೋಗ್ತಾಯಿದ್ವಿ. ಅದಾದಮೇಲೆ ರೂಮಲ್ಲಿ ಅದು ಒಂದನ್ನೇ ಇರೋದಕ್ಕೆ ಬಿಟ್ಟಿಲ್ಲ.
ಹಾಗಾಗಿ ನೋಡಿ ಸಣ್ಣ ಮರಿ ಇದ್ದಾಗಿಂದನೂ ನಮ್ಮ ಕಾಲು ಹತ್ರನೇ ಮಲಗೋದು. ಒಟ್ಟು ನಾವೆಲ್ಲಿರ್ತೀವಿ ಅಲ್ಲಿ ಇರಲೇಬೇಕು ಅದು. ನಾವು ಸ್ವಲ್ಪ ಅದಕ್ಕೆ ಕಾಣಿಸಿಲ್ಲ ಅಂತ ಇಟ್ಕೊಳ್ಳಿ, 10 ನಿಮಿಷ ಕಾಣಿಸಿಲ್ಲ ಅಂದ್ರೂ ಟೆನ್ಷನ್ ತೊಗೊಂಬಿಡುತ್ತೆ. ಒಂಥರ ಬೇರೆ ಥರ ವಾಯ್ಸ್ ಮಾಡಿ ಕೂಗುತ್ತೆ. ಫುಲ್ಲು ಟೆನ್ಷನ್ ಆಗಿ ಅದನ್ನು ಹೇಳೋಕ್ಕೂ ಆಗಲ್ಲ ಅದ್ರ ವಾಯ್ಸ್ ಆ ಥರ ಮಾಡುತ್ತೆ. ಯಾಕೆ ಹಂಗೆ ಮಾಡುತ್ತೆ ನಾವು ರೂಢಿ ಮಾಡಿಸ್ತಿರ್ಲಿಲ್ಲ ಅಂದರೆ ಮಾತ್ರ ಹಂಗಾಗುತ್ತೆ. ರೂಢಿ ಮಾಡಿಸ್ಬೇಕು. ಅದಕ್ಕೆ ಸ್ವಲ್ಪ ಹೊತ್ತು ಹೊರಗೇನಾದರೂ ಕಾರಿಡಾರ್, ಬಾಲ್ಕನಿ ಇದ್ದರೆ ಅಲ್ಲಿ ಒಂದು 2-3 ಅವರ್ಸ್ ಅದನ್ನು ಅಷ್ಟೇ ಬಿಟ್ಬಿಡಬೇಕು ಆಟ ಆಡೋಕ್ಕೆ. ಸೇಫ್ ಆಗಿದೆಯಾ, ಸೇಫ್ಟಿ ಇದೆಯಾ ನೋಡಿಕೊಂಡು ಬಿಟ್ಬಿಟ್ಟು ಅದಕ್ಕೆ ರೂಢಿ ಮಾಡಿಸ್ಬೇಕು. ಇಲ್ಲ ರೂಮ್ಗಳಲ್ಲಾದರೂ ಸಪ್ರೇಟಾಗಿ ಹಾಕಬೇಕು. ಇಲ್ಲ ಅಂದರೆ ಭಾಳ ತೊಂದರೆ ಆಗುತ್ತೆ ಮುಂದೆ ನಮಗೇನೆ. ನಾನು ಹಾಗೆ ನಂದು ಹಾಗೆ ಆಗಿದ್ದು. ಎಲ್ಲೂ ಅದನ್ನು ಸಪ್ರೇಟಾಗಿ ಬಿಟ್ಟೇ ಇಲ್ಲ, ಒಂದೇ ಇರೋ ಥರ. ಕಟ್ಟಿದರೂ ಕೂಡ ಸ್ನಾನ ಏನಾದರೂ ಮಾಡಿಸ್ದಾಗ ಸ್ವಲ್ಪ ಚಿಕ್ಕ ಮರಿ ಇದ್ದಾಗಂತೂ ಸ್ವಲ್ಪ ಕೂಡ ಕಟ್ಟಿಲ್ಲ. ಕಂಪ್ಲೀಟ್ ಅದು ದೊಡ್ಡದು 1 ವರ್ಷ ಆಗಿದೆ, ಇಷ್ಟು ಹೈಟ್ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇವಾಗ ಹೇಗಿದೆ ಅಂತ ತೋರಿಸ್ತೀನಿ. ಆವಾಗ 1 ವರ್ಷ ಆದಮೇಲೆ ನಾನು ಅದನ್ನು ಕಟ್ಟೋದಕ್ಕೆ ರೂಢಿ ಮಾಡಿದ್ದು. ಈವನ್ ಹೊರಗೆ ಹೋಗ್ತಾಯಿದ್ರು ಕೂಡ ಅದನ್ನ ಕಟ್ಬಿಟ್ಟು ಹೋಗ್ತಾ ಇರಲಿಲ್ಲ, ಹಾಗೇ ಓಪನ್ ಬಿಟ್ಟು ಹೋಗ್ಬಿಡ್ತಾಯಿದ್ದೆ. ಆವಾಗ ಏನಾಗ್ತಿತ್ತು ಅಂದರೆ ಟೆನ್ಷನ್ ತೊಗೊಂಬಿಡೋದು. ಅದು ನಾವು ಎಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದೀವಲ್ಲ, ಒಂದೇ ಇದ್ದೀನಿ ಅಂದ್ಬಿಟ್ಟು ಸಿಕ್ಕಿದ್ದೆಲ್ಲ ಕಚ್ಬಿಡೋದು. ನಾವಿದ್ದಾಗ ಯೂಶ್ವಲಿ ಏನೂ ಟಚ್ಚೇ ಮಾಡಲ್ಲ. ಕೆಳಗಡೆ ಏನಾದರೂ ಒಂದು ಕವರ್ ಬಿದ್ದಿರಲಿ, ಪೇಪರ್ ನಾವು ತಗೋ ಅಂತ ಹೇಳಿದರೆ ಮಾತ್ರ ಅದನ್ನು ಆಟ ಆಡೋಕ್ಕೆ ತೊಗೊಳುತ್ತೆ. ಇಲ್ಲ ಅಂದರೆ ಅದು ತೊಗೊಳ್ಳೋದೇ ಇಲ್ಲ, ಟಚ್ಚೇ ಮಾಡಲ್ಲ. ಅದ್ರ ಫೇವ್ರೇಟ್ ಏನೇ ಇದ್ದರೂ ಕೂಡ ಅದು ನಾವು ಹೇಳಿದರೆ ಮಾತ್ರನೇ ಟಚ್ ಮಾಡುತ್ತೆ. ಬಟ್ ಇವಾಗ ಹೊರಗೆ ಹೋಗ್ತೀವಲ್ವ, ಕಟ್ಟದೇ ಬಿಟ್ಟು ಹೋಗ್ಬಿಟ್ರೆ ಅವಾಗ ಏನು ಮಾಡುತ್ತಂದರೆ ಏನಾದರೂ ಟೆನ್ಷನ್ ಥರ ತೊಗೊಂಬಿಡುತ್ತೆ ಅದು. ಡಾಗಿಗೆಲ್ಲ ಟೆನ್ಷನ್ ಆಗುತ್ತಾ ಅಂತ ಅನಿಸ್ಬೋದು. ಯಾರಿಗೆಲ್ಲ ನಾಯಿ ಮರಿ ಸಾಕಿರ್ತೀರಿ ಅವ್ರಿಗೆ ಅನುಭವ ಆಗಿರುತ್ತೆ. ಹೌದು, ಅದಕ್ಕೆ ಫುಲ್ ಒಂಥರ ಟೆನ್ಷನ್ ಆಗುತ್ತೆ. ಮತ್ತು ಡಲ್ ಆಗಿಬಿಡುತ್ತೆ ಫುಲ್. ನಾವು ಹೋಗಿ ಬರೋಷ್ಟರಲ್ಲಿನೇ ಒಂಥರ ಸಪ್ಪೆ ಮುಖ ಮಾಡ್ಕೊಂಡು ಕೂತ್ಕೊಳ್ಳುತ್ತೆ, ಆ್ಯಕ್ಟಿವ್ ಇರಲ್ಲ, ಆ ಥರ ಆಗುತ್ತೆ. ಆಮೇಲೆ ಏನಾದರೂ ನೋಟ್ಸ್ ಪೇಪರ್ಗಳು ಇಟ್ಟಿದ್ದು, ವಾಯರ್ಗಳು ಅದೆಲ್ಲ ಕಚ್ಚೋದಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಜೋರಾಗಿ ಟೆನ್ಷನಲ್ಲಿ. ಅದಕ್ಕೇ ಕಟ್ಟೋದು ಬೆಸ್ಟು. ಬಟ್ ಕಟ್ಟೋದನ್ನು ಸ್ವಲ್ಪ ದೊಡ್ಡದಾಗುತ್ತಲ್ಲ, ಒಂದು 6 ಮಂತಿಗೆ ಬರುತ್ತೆ, ಆ ಸಮಯಕ್ಕೆ ಸ್ವಲ್ಪ ಕಟ್ಟೋದನ್ನು ರೂಢಿ ಮಾಡಬೇಕು. ಅದಕ್ಕೆ ಒಂದೇ ಇರೋದನ್ನು ಕೂಡ ನಾವು ಅಭ್ಯಾಸ ಮಾಡಿಸ್ಬೇಕು. ಅಂದರೆ ನಮಗಷ್ಟು ಮುಂದೆ ದೊಡ್ಡದಾದಮೇಲೆ ಎಲ್ಲಿಗಾದರೂ ಬಿಟ್ಟು ಹೋಗುವಾಗ ಅಥವಾ ಒಂದೊಂದು ವೀಕ್ ಅದನ್ನು ಎಲ್ಲಾದರೂ ನಾವು ಯಾರ್ದಾದ್ರೂ ಮನೇಲಿ ಇರಿಸ್ಬಿಟ್ಟು ಬಂದಾಗೂ ಕೂಡ ಅದು ಆ್ಯಕ್ಟಿವಾಗಿ ಚೆನ್ನಾಗಿರುತ್ತೆ. ಅಷ್ಟು ತೊಂದರೆ ಏನೂ ಆಗಲ್ಲ. ಇಲ್ಲ ಅಂದರೆ ಏನಾಗುತ್ತೆ ಗೊತ್ತಾ, ನಾನೊಂದು ಮುಂದೆ ಬರೋ ವ್ಲಾಗಲ್ಲಿ ಶೇರ್ ಮಾಡ್ತೇನೆ ಇನ್ನೂ ಸ್ವಲ್ಪ ವಿಡಿಯೋಸ್ ಎಲ್ಲ. ನಮ್ಮ ಲಕ್ಕಿನ ಎಲ್ಲ ಹೋಗಬೇಕಾಗಿತ್ತು. ಸೊ ಅದು 1 ವೀಕ್ ಆಯಿತು. 2-3 ದಿನ ಅಂದ್ಕೊಂಡ್ರೆ 1 ವೀಕ್ ಆಯಿತು. ಡಾಗ್ ಕೇರ್ ಅಂತ ಇರುತ್ತೆ ಅಲ್ವಾ ಕೆನಲಲ್ಲಿ, ಅಲ್ಲಿ ಬಿಟ್ಟಿದ್ವಿ. ಆಗ ಏನಾಗಿದೆ ಗೊತ್ತಾ, ಅದು 2-3 ದಿನ ಅಥವಾ 4-5 ದಿನ ಎಷ್ಟು ಊಟನೇ ಮಾಡಿಲ್ವಂತೆ. ನಾವು ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಸಪ್ಪೆ ಹಾಗೆ ಮಲ್ಕೊಂಬಿಟ್ಟಿದೆ. ಜೊತೆಗೆ ಅವರು ಏನು ಮಾಡಿಬಿಟ್ಟಿದ್ದಾರೆ, ಎವ್ರಿಡೇ ಕಟ್ಟಿಬಿಟ್ಟಿದ್ದಾರೆ. ಕಟ್ಟಬಾರ್ದು ಅಲ್ವಾ, ಸ್ವಲ್ಪ ಸಮಯ ಅಷ್ಟೇ ಕಟ್ಟಬೇಕು, ಆಮೇಲೆ ಬಿಟ್ಬಿಡ್ಬೇಕು ಆಟ ಆಡೋಕ್ಕೆ. ಅವ್ರು ಕಟ್ಟಿದ್ದಾರೆ ಅಂತ ಅನಿಸುತ್ತೆ. ಹಾಗಾಗಿ ಡಾಗ್ ಕೇರಲ್ಲಿ ಬಿಡೋದಕ್ಕೇ ಒಂಥರ ಆಗುತ್ತೆ. ಮಾಡಿಲ್ವಂತೆ ಅದು, ಊಟ ಕೂಡ ಮಾಡಿಲ್ಲ. ಫುಲ್ಲು ಅಲ್ಲಿ ಕಳಿಸಿದ್ದೀವಿ. ಹೋಗುವಾಗ ಎಷ್ಟು ಕ್ಯೂಟಾಗಿ ಟೆಡ್ಡಿ ಬೇರ್ ಥರ ಇತ್ತು, ಗುಂಡಾಗೆ ಅದ್ರ ಕೋಟೆಲ್ಲ ಶೈನಿಂಗು. ಅಲ್ಲಿ ಕಳಿಸಿ 1 ವೀಕ್ ವಾಪಸ್ ಬರೋಷ್ಟರಲ್ಲೇ ಫುಲ್ ಪೇಷಂಟ್ ಥರ ಆಗೋಗಿದೆ. ಫುಲ್ ತೆಳ್ಳಗೆ, ಕೂದಲುಗಳೆಲ್ಲ ಒಂಥರ ಆಗೋಗಿತ್ತು. ಊಟ ಕೂಡ ಅವರು ಕೊಟ್ಟಿದ್ರಾ ಅಥವಾ ಇದು ಊಟನೂ ಮಾಡಲ್ಲ. ನಾವು ಇರಲಿಲ್ಲ ಅಂದರೆ ಎಲ್ಲಿಗಾದರೂ ಬಿಟ್ಟು ಹೋಗ್ತಾಯಿದ್ರು ಕೂಡ ಗೊತ್ತಾಗ್ಬಿಡುತ್ತೆ. ನಾವು ರೆಡಿ ಆಗ್ತಾಯಿದ್ನಿ ಅಂದರೆ ಜಾಕೆಟ್ ಹಾಕ್ಕೊಳ್ಳೋದು, ಬ್ಯಾಗ್ ಹಿಡ್ಕೊಳ್ಳೋದು, ಏನಾದರೂ ಮತ್ತು ಕೀಸ್ ಹಿಡ್ಕೊಳ್ಳೋದು ಮಾಡಿದ್ರೆ ಅದಕ್ಕೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಎಷ್ಟೇ ಫೇವ್ರೆಟ್ ಫುಡ್ ಇದ್ದರೂ ಕೂಡ ಅದಕ್ಕೆ ತಿನ್ನಮ್ಮ ಅಂತ ಕೊಟ್ಟರೆ ತಿನ್ನಲ್ಲ. ಅದು ಟೆನ್ಷನ್ ಥರ ಮಾಡ್ಕೊಂಡು ಡಲ್ ಮಾಡಿಕೊಂಡು ನಾವು ಹೊರಗೆ ಹೋಗ್ತಿದ್ದೀವಲ್ಲ ಅದನ್ನು ಬಿಟ್ಟು ಅಂತ ಸುಮ್ಮನೆ ಕೂತ್ಕೊಂಡ್ಬಿಡುತ್ತೆ. ನೋಡಿ ಎಷ್ಟು ಕ್ಯೂಟಾಗಿ ಜಂಪ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದೆ. ಮೇಲೆ ಹತ್ತೋದಕ್ಕೆ ಯಾವಾಗಲೂ ಟ್ರೈ ಮಾಡ್ತಾನೇ ಇತ್ತು ಸಣ್ಣ ಮರಿ ಇದ್ದಾಗ. ಕೊನೆಗೂ ಒಂದಿನ ಜಂಪ್ ಮಾಡ್ಕೊಂಡು ಹತ್ತಿತ್ತು. ಅದಾದಮೇಲೆ ಸ್ವಲ್ಪ ಸಿಟ್ ಟ್ರೈನಿಂಗ್ ಕೊಡೋದು ಯಾವ ಥರ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಳ್ಳೋಣ ಅಂತ ನಾನು ಮಾಡ್ಕೊಳ್ತಾ ಇದ್ದೆ. ಅದು ಕ್ಯಾಮ್ರಾ ಹತ್ರನೇ ಬರ್ತಾ ಇರಲಿಲ್ಲ. ಕ್ಯಾಮ್ರಾ ಸ್ಕ್ರೀನ್ ಒಂದು ಕಡೆ ಇದೆ, ಇದು ಲಕ್ಕಿ ಒಂದು ಕಡೆ ಕೂತ್ಕೊಳ್ಳೋದು ಮಾಡ್ತಾಯಿತ್ತು. ಸೊ ಹಾಗಾಗಿ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಈಸಿಯಾಗಿ ಅದಕ್ಕೆ ಸಿಟ್ ಟ್ರೈನಿಂಗ್ ಕೂಡ ನಾವು ಸಿಟ್, ಶೇಕ್ ಹ್ಯಾಂಡ್ ಎಲ್ಲ ಈಸಿಯಾಗಿ ಕಲಿಸ್ಬಿಡ್ಬೋದು. ನೋಡಿ ಅದಕ್ಕೆ ಟ್ರೀಟ್ ಕೊಡ್ತಾ ಇದ್ದೆ. ಸಿಟ್ ಕಲಿಸಿದ್ದೀನಿ, ಆದರೆ ಅದು ವಿಡಿಯೋದಲ್ಲಿ ಅಷ್ಟು ಕ್ಯಾಪ್ಚರ್ ಆಗಿಲ್ಲ. ಇನ್ನೂ ಒಂದಿಷ್ಟು ಕೆಲವೊಂದು ಕ್ಲಿಪ್ಸ್ ಇದೆ, ಅದರಲ್ಲಿ ಏನಾದರೂ ಇದ್ದರೆ ಶೇರ್ ಮಾಡ್ತೀನಿ. ಅದಾದಮೇಲೆ ಅದೇ ಹೇಳ್ತಾ ಇದ್ನಲ್ವ, ಬಿಟ್ಟು ಹೋದಾಗ ಹಂಗೆ ಮಾಡುತ್ತೆ, ಊಟನೇ ಮಾಡಲ್ಲ ಅದು. ನಾವು ಅದಕ್ಕೆ ರೂಢಿ ಮಾಡಿಸಿರ್ಲಿಲ್ಲ ಅಂದರೆ ಉಪವಾಸನೇ ಇದ್ಬಿಡುತ್ತೆ ಅಂತೆ. 2-3 ದಿನ ಅಂತೂ ಏನೂ ಟಚ್ಚೇ ಮಾಡಲ್ಲ. ನಾವು ಬಿಟ್ಟು ಎಲ್ಲಿಗಾದರೂ ಹೋದರೆ ನಾವು ಬರ್ತೀವಿ ಅಂತ ಕಾಯ್ತಾನೇ ಇರುತ್ತೆ.
ಏನಾದರೂ ಸೌಂಡ್ ಆದರೆ ನಾವೇ ಬಂದ್ವಾ ಅಂತ ಚೆಕ್ ಮಾಡೋದು ಎಲ್ಲ ಮಾಡ್ತಾಯಿತ್ತಂತೆ. ಹಾಗಾಗಿ ನೀವು ಯಾರಾದರೂ ಫಸ್ಟಿಗೆ ಮರಿನ ಸಾಕಿದರೆ ಅದಕ್ಕೆ ಮೊದಲಿಂದ ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡಿಸ್ಬಿಡಿ. ಅದು ಸಪ್ರೇಟ್ ಒಂದೇ ಇರಬೇಕು, ಅದಕ್ಕೆ ನಾವು ಮನೇಲಿಲ್ಲ ಅಂತ ಅನ್ನಿಸ್ತಿರ್ಬೇಕು. ಆ ಥರದ ಜಾಗದಲ್ಲಿ ಸ್ವಲ್ಪ ದೂರದಲ್ಲಿ ಇಟ್ಬಿಡ್ಬೇಕು ಅದಕ್ಕೆ, ನಮ್ಮ ಸೌಂಡೇ ಕೇಳದಿರೋ ಥರ ಊಟ ಎಲ್ಲ ಕೊಟ್ಬಿಟ್ಟು, ಟಾಯ್ಸ್ ಕೊಟ್ಬಿಟ್ಟು. ಅದಕ್ಕೆ ಆವಾಗ ಚಿಕ್ಕ ಮರಿದಾಗಿಂದ ರೂಢಿ ಆಗ್ತಾಯಿತ್ತು ಅಂದರೆ ಏನೂ ಅನಿಸಲ್ಲ, ಯಾವಾಗಾದರೂ ನಾವು ಬಿಟ್ಟು ಹೋಗಬೇಕು ಅಂತ ಆದರೆ. ನೋಡಿ ಈ ಕಡೆ ಟ್ರೈನಿಂಗ್ ಕೊಡ್ತಾ ಇದ್ದೆ, ಈ ಕಡೆ ಕ್ಯಾಮ್ರಾ ಮುಂದೆ ಬಾ ಅಂತ ಕರೆದ್ರೆ ಅದು ಈ ಸೈಡೆ ಬಿಸ್ಕೆಟಿಂದು ಕ್ರೇಜ್ ಇತ್ತಲ್ಲ, ಸಣ್ಣ ಮರಿದಾಗ ಫುಲ್ ಬರೀ ಆ ಬಿಸ್ಕೆಟ್ ತೊಗೊಳಕ್ಕೆ ಮೇಲೆ ಹತ್ತುತ್ತಾ ಇದೆ. ಬಟ್ ಈಸಿಯಾಗಿ ಇದನ್ನು ಕಲಿಸ್ಬೋದು, ಒಂದೇ ದಿನದಲ್ಲೇ ಕಲ್ತ್ಕೊಂಡ್ಬಿಡುತ್ತೆ. ತುಂಬ ಜಾಣ ಇರುತ್ತೆ ಡಾಗು. ನೋಡಿ ಎಷ್ಟು ಚೆನ್ನಾಗಿದೆ, ಪುಟ್ಟ ಪುಟಾಣಿ ಟೆಡ್ಡಿ ಬೇರ್ ಥರ. ನೋಡ್ತಾನೆ ಪಟ್ಟಂತ ಒಂದು 3-4 ಮಂತ್ಸ್ಗೆ ಇಷ್ಟು ಎತ್ತರ ಆಗಿಬಿಡುತ್ತೆ. ಅದಕ್ಕೆ ಯಾರಾದರೂ ನೀವು ಮರಿನ ಸಾಕಿದರೆ ಮೊದಲೇ ಅದನ್ನು ಚೆಂದಾಗಿ ಆಟ ಆಡಿಸ್ಬಿಡಿ. ಆಮೇಲೆ ಕಚ್ಚುತ್ತೆ ಅಲ್ವಾ, ಕಚ್ಚೋ ಸಮಯಕ್ಕೆ ಅದಕ್ಕೆ ಏನಾದರೂ ಒಂದು ಕೈಲಿ ಟಾಯ್ಸ್ ಇಟ್ಕೊಂಡು ಕೊಡ್ತಾ ಇರಬೇಕು, ಇಲ್ಲ ಟ್ರೀಟ್ ಕೊಡ್ತಾ ಇರಬೇಕು. ಕಚ್ಚೋದನ್ನು ಸ್ವಲ್ಪ ಕಡಿಮೆ ಮಾಡುತ್ತೆ ಅಷ್ಟೇ. ದೊಡ್ಡದಾಗೋವರೆಗೂ ಸ್ವಲ್ಪ ಕಚ್ತಾನೇ ಇರುತ್ತೆ. ಹೋಗ್ತಾ ಹೋಗ್ತಾ ತುಂಬ ಜಾಣ ಆಗುತ್ತೆ. ನೋಡಿ ಹೆಂಗೆ ಹುಲಿ ಮರಿಗತ್ತೆ ಮಲ್ಕೊಂಡಿದೆ. ನಾನು ಎಲ್ಲಿರ್ತೀನಿ ಅಲ್ಲೇ ಇರ್ತಿತ್ತು. ಕಿಚನಿಗೆ ಹೋದರೆ ಕಿಚನ್, ಬಾತ್ರೂಮಿಗೆ ಹೋದರೆ ಹಿಂದೆ ಬರುತ್ತೆ, ಮಲಗೋಕ್ಕೆ ಹೋದ್ರು ಅಲ್ಲೇ ಬರುತ್ತೆ. ಈಗಲೂ ದೊಡ್ಡದಾಗಿದೆ, ಅದು ಆ ರೂಢಿ ತಪ್ಪಿಸೇ ಇಲ್ಲ ನಾನು. ಸೊ ಈಗಲೂ ಹಾಗೆ ಮಾಡುತ್ತೆ, ಎಲ್ಲಿ ಹೋಗ್ತೀನಿ ಅಲ್ಲಿ ಇರಲೇಬೇಕು, ಕಾಲಲ್ಲೇ ಬಂದು ಮಲ್ಕೊಳ್ಳುತ್ತೆ. ಆ ಥರ ಆಗಿಬಿಟ್ಟಿದೆ ನಮ್ಮ ಲಕ್ಕಿದು. ನೋಡಿ ಸಣ್ಣ ಮರಿಯಿಂದ ಕಿಚನಿಗೆಲ್ಲ ಬರ್ತಾಯಿತ್ತು, ಈಗ ಕಿಚನಿಗೆ ಅಷ್ಟು ಅಲೌ ಮಾಡಿಲ್ಲ. ಕಿಚನಿಂದ ಸ್ವಲ್ಪ ಹೊರಗಡೆನೇ ಮಲ್ಕೊಂಡಿರುತ್ತೆ. ಏನೋ ಮಾತಾಡ್ತಾ ಇದ್ದೆ ವಿಡಿಯೋ ಮಾಡ್ಕೊಳ್ಳುವಾಗ, ಅದಕ್ಕೆ ನಾನೇ ನೋಡ್ತಾ ಇದ್ದೆ. ಆಗ ಇನ್ನೂ ಅದಕ್ಕೆ ಅಷ್ಟು ವರ್ಡ್ಸ್ ಎಲ್ಲ ಅರ್ಥ ಆಗ್ತಾ ಇರಲ್ಲ. ಅದಕ್ಕೆ ನೇಮ್ ಕೂಡ ನಾವು ಲಕ್ಕಿ ಅಂತ ಕರೆದ್ರೂ ಅದಕ್ಕೆ ಕೇಳಿಸ್ತಾ ಇರಲ್ಲ. ದೊಡ್ಡದಾಗ್ತಾ ಆಮೇಲೆ ಅದಕ್ಕೆ ರೆಕಗ್ನೈಸ್ ಮಾಡೋಕ್ಕಾಗುತ್ತೆ. ಓ ಲಕ್ಕಿ ಅಂದರೆ ನಾನೇ ಹೋಗಬೇಕು ಅಂತ, ಆ ಥರ ಕಲಿಯುತ್ತೆ ಎಲ್ಲವನ್ನು. ನೋಡಿ ಆಮೇಲೆ ಕ್ಲೀನ್ ಮಾಡೋದಿದ್ದಾಗ ಪೊರಕೆ ಎಲ್ಲ ಹಿಡ್ಕೊಂಡು ಕ್ಲೀನ್ ಮಾಡಬೇಕು ಅಂದರೆ ಆಗ್ತಾನೇ ಇರಲಿಲ್ಲ. ಅದನ್ನು ಎಲ್ಲಾದರೂ ದೂರದಲ್ಲಿ ರೂಮಲ್ಲಿ ಕೂರಿಸ್ಬಿಟ್ಟು ಬಂದು ನಾನು ಕಸ ಹೊಡಿಬೇಕಿತ್ತು, ಅಂದರೆ ಅಷ್ಟೇ ಕಸ ಹೊಡಿಯೋಕ್ಕಾಗ್ತಿತ್ತು. ಇಲ್ಲ ಅಂದರೆ ಪೊರಕೆನ ಎಷ್ಟು ಗಟ್ಟಿಯಾಗಿ ಹಿಡಿತಿತ್ತು ಅಂದರೆ ಬಿಡ್ತಾನೇ ಇರಲಿಲ್ಲ. ಅದಕ್ಕೆ ಆಟ ಆಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ, ಅದು ಮೂಮೆಂಟ್ ಆಗುತ್ತಲ್ಲ. ನೋಡಿ ಈ ಥರ ಮಾಡ್ತಾಯಿದ್ರೆ ಫುಲ್ ಜೋರಾಗಿ ಬಂದು ಹಿಡ್ಕೊಂಬಿಡೋದು. ಓಕೆ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋದಲ್ಲಿ. ನಿಮಗೆ ಹೇಗೆ ಅನ್ನಿಸ್ತು? ಮತ್ತು ಇದ್ರದ್ದು ಟ್ರೈನಿಂಗ್ ವಿಡಿಯೋ ಕೆಲವೊಂದನ್ನು ಶೇರ್ ಮಾಡಿದ್ದೀನಿ. ಪೀ ಪಾಟಿ ಟ್ರೈನಿಂಗ್ ಯಾವ ಥರ ಮಾಡಿದ್ದೀನಿ ನಾನು ಅಂದ್ಬಿಟ್ಟು ಅದನ್ನು ಒಂದು 2-3 ವಿಡಿಯೋಸ್ ಮೊದಲು ಅದನ್ನು ಶೇರ್ ಮಾಡಿದ್ದೀನಿ. ಚೆಕ್ ಮಾಡಿ, ತುಂಬ ಡೀಟೇಲಾಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನಾದರೂ ನೀವೂ ನಿಮ್ಮ ಪಪ್ಪಿ ಮರಿಗೆ ಟ್ರೈನಿಂಗ್ ಕೊಡಬೇಕಿತ್ತಂದರೆ ಯಾವ ಥರ ಕೊಡ್ಬೋದು, ಮತ್ತು ಅದಕ್ಕೆ ಡಾಗ್ದೇ ಪೀ ಪಾಟಿ ಟ್ರೇ ಬರುತ್ತೆ, ಅದ್ರ ಬಗ್ಗೆ ಕೂಡ ಶೇರ್ ಮಾಡಿದ್ದೀನಿ. ಅಪಾರ್ಟ್ಮೆಂಟಲ್ಲಿದ್ದರೆ ಬಾಲ್ಕನಿಯಲ್ಲೆಲ್ಲ ಮಾಡಿಸ್ಬೇಕಾಗಿರುತ್ತೆ ಅಲ್ವಾ, ಆ ಥರ ಇದ್ದಾಗ ಹೇಗೆ ಮಾಡಬೇಕು ಅಂದ್ಬಿಟ್ಟು ಅದನ್ನು ಶೇರ್ ಮಾಡಿದ್ದೀನಿ ಆಯಿತಾ. ಅದರಲ್ಲಿ ಚೆಕ್ ಮಾಡಿ. ಇಲ್ಲಾಂದರೆ ವಾಕಿಂಗ್ ಎಲ್ಲ ಕರ್ಕೊಂಡು ಹೋಗಬೇಕಾಗತ್ತೆ. ಎವ್ರಿ ಡೇ 2 ಟೈಮ್ ವಾಕಿಂಗ್ ಕರ್ಕೊಂಡು ಹೋಗಬೇಕು. ಬಟ್ ಪೀ ಮಾಡೋದಿರುತ್ತೆ ಅಲ್ವಾ, ಅದಕ್ಕೆ ಪೀ ಮಾಡಿಸ್ಬೇಕು ಅಂದರೆ ಪದೇ ಹೊರಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಅದನ್ನು ಮನೇಲೇ ಹೇಗೆ ಮಾಡಿಸೋದು ಅಂದ್ಬಿಟ್ಟು ಯಾವ ಥರ ಅಂತ ನಾನು ಆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.